ನಾವು ಈಗ ರಿಟೈರ್ಡ್ ಆಗಿದಾಗ ಇನ್ನೂ ಒಂದು 5-6 ವರ್ಷ ಮಾಡ್ಬೋದಲ್ಲ ಅಂತ ಒಂದು ಶಕ್ತಿ ಇರ್ತದೆ ಅಂತೇಳಿ ಆ ಉದ್ದೇಶದಿಂದ ಸುಮ್ಮನೆ ಐಡ್ಲಾಗಿ ಮನೇಲಿ ಇರಬಾರ್ದು ಅಂತೇಳಿ ಒಂದು ಸಣ್ಣ ಮಟ್ಟದಲ್ಲಿ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡೋಣ ಅಂತೇಳಿ ಪ್ರಾರಂಭ ಮಾಡಿದ್ದೀನಿ. ಸುಮಾರು ಒಂದು 5-6 ಕಡೆ ನೋಡ್ಕೊಂಬಂದೆ. ಅಲ್ಲಿ ನೆಲದಲ್ಲಿ ಸಾಕಾಣಿಕೆ ಮಾಡಿರೋದು, ಸ್ಟಾಲ್ ಫೀಡಲ್ಲಿ ಸಾಕಾಣಿಕೆ ಎಲ್ಲ ನೋಡಿ ಇದೇ ಸರಿ ಅಂತೇಳಿ ಅನಿಸಿ ಸ್ಟಾಲ್ ಫೀಡಲ್ಲಿ ನಾವೀಗ ಸದ್ಯಕ್ಕೆ ಒಂದು ಕುರಿ ಮೇಕೆ ಮರಿಗಳೆಲ್ಲ ಸೇರಿ ಒಂದು 130 ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಅದನ್ನು ನಾವೇ ಸ್ವಂತ ನಮ್ಮ ಮನೆಯವರು ನಾನಿಬ್ಬರೇ ನೋಡ್ಕೊಂತೀವಿ. ನಮ್ಮ ಮಕ್ಕಳಿಬ್ಬರು ಬೆಳಗ್ಗೆ ಸಾಯಂಕಾಲ ನಮಗೆ ಸಪೋರ್ಟ್ ಮಾಡ್ತಾರೆ. ನಾವು ಸುಮಾರು ಒಂದು 6 ತಿಂಗಳಾಯಿತು ಶುರು ಮಾಡಿ. ನಾವು ಇನ್ನೂ ನಮಗೆ ಇದ್ರ ಬಗ್ಗೆ ಇನ್ನೂ ಅನುಭವ ಹೋಗ್ತಾ ಈಗ ತಾನೇ ಪ್ರಾರಂಭ ಆಗಿರೋದ್ರಿಂದ ಹೆಚ್ಚಿಗೆ ಅಂಥ ಅನುಭವ ಇಲ್ಲ. ಈಗೀಗ ಒಳ್ಳೊಳ್ಳೆ ಬ್ರೀಡ್ಗೆ ಹೋಗೋಣ ಅಂಥೇಳಿ ಒಂದು ಇದು ಮಾಡ್ತಾಯಿದ್ದೀವಿ ಮನಸ್ಸು. ಶೆಡ್ಡು ಎಲ್ಲ ನಿರ್ಮಾಣ ಎಲ್ಲ ನಾನು ಸ್ವಂತ ವೆಚ್ಚದಲ್ಲಿ ಮಾಡಿದ್ದೀನಿ. ಶೆಡ್ ನಿರ್ಮಾಣಕ್ಕೆ ಒಂದು 8 ಲಕ್ಷ ಖರ್ಚಾಗಿದೆ. ಅಡಿ ಈ ಉದ್ದ ಪೂರ್ವ ಪಶ್ಚಿಮ 51 ಅಡಿ, ಉತ್ತರ ದಕ್ಷಿಣ 35 ಅಡಿ, 1785 ಚದರ ಅಡಿ ಒಳಗೆ ನಮ್ಮ ಅಂದಾಜು ಇದು ಒಂದು 200 ಸಾಕಾಣಿಕೆ ಮಾಡ್ಬೋದು ಈ ಜಾಗದಲ್ಲಿ. ಸದ್ಯಕ್ಕೀಗ 130. ನಮ್ಮ ಹತ್ರ ಈಗ ಸಿಂಧನೂರು ಇದೆ, ನಾಟಿ ಇದೆ, ಆಮೇಲೆ ಬಂಡೂರು ಕ್ರಾಸು 3 ಥರ. ಒನ್ ಟೈಮು ನಾವೇ ರಾಗಿ ಹುಲ್ಲು ನಮ್ಮದೇ ಸ್ವಂತ ಜಮೀನು ಇರೋದ್ರಿಂದ ರಾಗಿ ಹುಲ್ಲು ಬೆಳ್ಕೊಂಡಿದ್ದೀವಿ. ರಾಗಿ ಹುಲ್ಲು ಬೆಳಗ್ಗೆ ಕೊಡ್ತೀವಿ. ಮಧ್ಯಾಹ್ನ ಈ ಫಾರಮ್ ಹುಲ್ಲು ಅಂತೀವಲ್ಲ, ಈ ನೇಪಿಯರು ಆ ಥರದ್ದು ಅದು ಕೊಡ್ತೀವಿ. ಸಂಜೆ ಮುಸ್ಕಿನ ಜೋಳ ಚಾಫ್ ಮಾಡಿ ಕೊಡ್ತೀವಿ. ಎಲ್ಲ ನಾವೇ ಸ್ವಂತ ಬೆಳಿತೀವಿ. ನಮ್ಮದೇ ಸ್ವಂತ ಬೋರ್ವೆಲ್ ಇದೆ. 6 ಗಂಟೆಯಿಂದ 7 ಗಂಟೆ ಒಳಗಡೆ ಒಂದು ಮುಸ್ಕಿನ ಜೋಳ, ಆಮೇಲೆ ಫೀಡು, ನಂದಿನಿ ಫೀಡು, ಆಮೇಲೆ ಅದಕ್ಕೆ ಚಕ್ಕೆ ಬೂಸ ಇಷ್ಟೆಲ್ಲ ಮಿಕ್ಸ್ ಮಾಡಿ ಅವಾಗ ಒಂದೊಂದು 200 ಗ್ರಾಮ್ 100 ಗ್ರಾಮ್ ಹಿಂಗೆ ಅವಾಗ ತೂಕದ ಮೇಲೆ ಸುಮಾರು ಕೊಡ್ತೀವಿ ಅಂದಾಜು ಮೇಲೆ. ಈ ಕುರಿಗಳನ್ನ ಸಾಕೋದಕ್ಕೆ ಈ ಕುರಿನ ಎಲ್ಲಿಂದ ತಂದ್ರಿ? ನಾವು ಒಂದು ಸ್ವಲ್ಪ ಇದು ಕ್ರಾಸ್ ಅಥವಾ ಇಂಡಿಗನಾಳ ಅಂತ ಅಲ್ಲಿ ತಂದ್ವಿ. ಬಂಡೂರು ಕ್ರಾಸು, ಸಿಂಧನೂರೆಲ್ಲ ಪೆರೇಸಂದ್ರ ಸಂತೆ ಒಳಗೆ ತಂದ್ವಿ. ಉಳಿದವೆಲ್ಲ ಇಲ್ಲಿ ಪಾವಗಡ, ಅಕ್ಕಿರಾಂಪುರ ಆ ಕಡೆ ಹೋಗಿ ನಮ್ಮ ಅನುಭವ ಇರೋದನ್ನ ಕರ್ಕೊಂಡೋಗಿ ಖರೀದಿ ಮಾಡಿ ಬಂದು. ಹಾಗೆ ನಾವು ತಂದಾಗ ಸಣ್ಣದೇ ಒಂದು 10-15 kg 20 kg ಇತ್ತು. ಒಂದು 10 kg ಇನ್ಕ್ರೀಸ್ ಆಗ್ಯಾವ. ಕೆಲವು ಇನ್ನೂ ಹಂಗೆ ಸುಮಾರಾಗಿದೆ. ಒಂದು 30-35 ಮಾರಾಟ ಮಾಡಿದ್ದೀವಿ. ಅದ್ರಾಗೇನು ಹೆಚ್ಚಿಗೆ ಹೊಸ್ದಾಗಿ ಆಗೋದ್ರಿಂದ ಹೆಚ್ಚಿಗೆ ಲಾಭ ನಿರೀಕ್ಷೆ ಆಗಿಲ್ಲ. ಮುಂದೆ ನೋಡೋಣ. ವ್ಯಾಕ್ಸಿನೇಷನ್ ಇದರಲ್ಲಿ 3 ವ್ಯಾಕ್ಸಿನೇಷನ್ ಮಾಡಿಸಿದ್ದೀವಿ. ಒಂದು ET ಅಂತ ವ್ಯಾಕ್ಸಿನೇಷನ್ ಮಾಡಿಸಿದ್ದೀವಿ ಮೊದಲನೇದು. 2ನೇದು PPR ಅಂತ ಮಾಡಿದ್ದೀವಿ. ಆಮೇಲೆ HS ಅಂತೇಳಿ ಮಾಡಿಸಿದ್ದೀವಿ. ಇಲ್ಲೇ ನಮ್ಮ ಗೌರ್ಮೆಂಟು ಪಶುವೈದ್ಯ ಶಾಲೆ ಕಾಕೋಳಲ್ಲಿದೆ. ಅಲ್ಲಿಂದ ಡಾಕ್ಟ್ರು ಬಂದು ಎಲ್ಲ ಮಾಡಿಕೊಡ್ತಾರೆ. ಸರ್, ತುಂಬ ಮಾರಾಟ ಆಗುವಂತಹ ತಳಿ ಯಾವುದು? ತುಂಬ ಮಾರಾಟ ಆಗೋದು ನಾಟಿನೇ ಜಾಸ್ತಿ ಮಾರಾಟ ಆಗೋದು. ನಮ್ಮ ಈ ಕಡೆ ಎಲ್ಲ ನಾಟಿಗೆ ಬೇಡಿಕೆ ಇದೆ. ಅದರಿಂದ ನಾವು ಹೆಚ್ಚಿಗೆ ನಾಟಿನೇ ಸಾಕ್ತಾಯಿದ್ವಿ. ಅದೇ ನೆಕ್ಸ್ಟು ಅದೇ ಈಗ ಎಲ್ಲ ಈ ಎಡಗ ಸಿಂಧನೂರು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ಅದನ್ನೇ ಸಾಕಾಣಿಕೆ ಮಾಡೋಣ ಅಂತೇಳಿ ಒಂದಿದೆ. ಏನಿಲ್ಲ, ಅದು ಸ್ವಂತ ಮಾಡಿ ಮನಸ್ಸು ಮಾಡಿ ಶ್ರಮ ಆದರೆ ಲಾಭ ಬರ್ಬೋದು. ಸುಮ್ಮನೆ ಯಾರನ್ನೋ ಬಿಟ್ಟು ಆಳುಗಳು ಬಿಟ್ಟು ಅವೆಲ್ಲ ಮಾಡಿದರೆ ಸದ್ಯ ಲಾಭ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಸ್ವಂತ ಮಾಡಿದರೆ ಲಾಭ ಐತೆ. ಕೆಳಗಡೆ ಒಂದು 150 ಗಿರಿರಾಜ ನಾಟಿ ಎಲ್ಲ ಕೋಳಿ ಬಿಟ್ಕೊಂಡಿದ್ದೀವಿ. ಅದರಲ್ಲಿ ಸ್ವಂತ ನಾವೇ ಈ 3-4 ತಿಂಗಳಿಂದ ನಾವೇ ಸ್ವಂತ ಮರಿ, ಸಣ್ಣ ಮರಿ ತಂದು ಹೆಸರುಘಟ್ಟ ಫಾರಮಿಂದ ಸಣ್ಣ ಮರಿ ತಂದು 1 ದಿವಸದ ಮರಿ ತಂದು ಸಾಕಾಣಿಕೆ ಮಾಡಿದ್ದೀವಿ. ಪರವಾಗಿಲ್ಲ. ಅದರಲ್ಲಿ ಈಗ ಅವೇ ಎಲ್ಲ ಮೊಟ್ಟೆ ಇಡ್ತಾವೆ. ಈಗೆಲ್ಲ ನಾವು 1 ದಿವಸದ ಮರಿ ತೊಗೊಂಬಂದು ಈಗ ಒಂದು 2ರಿಂದ 2.5 kg ಆಗಿದೆ 4-5 ತಿಂಗಳಿಗೆ. ಅದು ಮಾರಾಟ ಮಾಡ್ತಾ ಇರ್ತೀವಿ. 1, 2, 3 ಹಿಂಗೆ ತೊಗೊಂಡೋಗ್ತಾರೆ. ಸ್ವಂತ ನಾವೇ ಮೊಟ್ಟೆ ನಾವೇ ಸ್ವಂತ ಬಳಕೆ ಮಾಡ್ಕೊಂತೀವಿ. ಒಂದು 3-4 ತಿಂಗಳಿಂದ ನಾವು ಕೋಳಿನೂ ಪರ್ಚೇಸ್ ಮಾಡಲ್ಲ, ಮೊಟ್ಟೆನೂ ಸ್ವಂತ ನಾವೇ ಉಪಯೋಗಿಸ್ತೀವಿ. ಜ್ವರ ಬಂದರೆ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರೇ ಬಂದು ಇಂಜೆಕ್ಷನ್ ಸಂಬಂಧಪಟ್ಟಂಗೆ ಕಾಕೋಳಲ್ಲಿ ಡಾಕ್ಟ್ರು ಇದ್ದಾರೆ, ಆಸ್ಪತ್ರೆಯಲ್ಲೇ ನಮ್ಮ ವ್ಯಾಪ್ತಿ ಕಾಕೋಳ ಬರುತ್ತೆ. ಅಲ್ಲೋಗಿ ತೊಗೊಂಡೋಗ್ತೀವಿ. ಜಾಸ್ತಿ ಇದ್ರೆ ಅವರೇ ಬಂದು ನೋಡ್ತಾರೆ. ಚೆನ್ನಾಗಿ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಜಾಸ್ತಿ ಶೆಡ್ಡು ನಾವು ಮಾಡಿದ್ದೆ ಸ್ವಲ್ಪ ದುಬಾರಿ ಆಯಿತು. ಅಷ್ಟು ಮಾಡಬಾರ್ದು. ಚಿಕ್ಕದಾಗಿ ಶೆಡ್ ಮಾಡಿ ಒಂದು ಸ್ವಲ್ಪನೇ ಮಾಡ್ಕೊಂಡು ಹೋದ್ರೆ
ಆಗುತ್ತೆ. ಒಂದೇ ಸಾರಿ ಹಾಕ್ಬಿಟ್ಟು ಬಂಡವಾಳ ಹಾಕ್ಬಿಟ್ಟು ಈಗ ದೊಡ್ಡದಾಗಿ ಶೆಡ್ ಕಟ್ಬಿಡ್ತೀವಿ. ಆಮೇಲೆ ಶೆಡ್ ಜೋರಾಗಿ ಕಟ್ಬಿಟ್ಟು ಆಮೇಲೆ ಕುರಿನೂ ಇಲ್ದಂಗೆ ಆಗುತ್ತೆ, ಆಮೇಲೆ ಮೇವು ಇಲ್ದಂಗೆ ಆಗುತ್ತೆ. ಆ ಥರ ಆಗೋದು. ಆದಷ್ಟು ಕಡಿಮೆ ಅಲ್ಲೇ ಹಿಂದೆ ಪದ್ಧತಿ ಮಾಡ್ತಿದ್ರಲ್ಲ, ಸಣ್ಣಗೆ ಹತ್ತತ್ತೆ ಮೇಯಿಸ್ಕೊಂಡು ಆ ಥರ ಇನ್ಕ್ರೀಸ್ ಮಾಡ್ಕೊಂಡು ಆಮೇಲೆ ಅದರ ಬರೋ ಲಾಭದಲ್ಲಿ ಶೆಡ್ಗಳೆಲ್ಲ ಕಟ್ಟಿ ದೊಡ್ಡ ಮಾಡ್ಕೊಂಡು ಹೋಗ್ಬೋದು. ಒಂದೇ ಸರಿ ದೊಡ್ಡ ಐಟಕ್ಕೆ ಹೋದರೆ ಸ್ವಲ್ಪ ನಷ್ಟ ಆಗೋ ಚಾನ್ಸಸ್ಸು ಇರ್ತದೆ.